ವರ್ಷಗಳಿಂದ ನಾವು ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಕಳೆದ 2 ವರ್ಷದಿಂದ ರಾಜ್ಯ ಸರ್ಕಾರ ಕೆಂಪೇಗೌಡರ ಜಯಂತಿಯನ್ನು ಒಂದು ಸರ್ಕಾರದ ಕಾರ್ಯಕ್ರಮವನ್ನಾಗಿ ಮಾಡಿಕೊಂಡು ಬಂದದ್ರಿಂದ ಮಾತ್ರವಲ್ಲ, ಕಳೆದ ವರ್ಷದಿಂದ ನಮ್ಮನ್ನು ಕೂಡ ಆ ಕಾರ್ಯಕ್ರಮದಲ್ಲಿ ಸೇರಿಸಿಕೊಂಡು ಅವರು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಕೆಂಪೇಗೌಡರ ಬಗ್ಗೆ ನಾವು ಹೆಚ್ಚು ಹೇಳೋದು ಈಗಾಗಲೇ ನಮ್ಮ ಸ್ನೇಹಿತರು ಮಾತಾಡಿದ್ದಾರೆ. ಕರ್ನಾಟಕದ ಇತಿಹಾಸದಲ್ಲಿ ಜನಸಂಖ್ಯೆಯ ಆಧಾರದಲ್ಲಿ ನೋಡುವುದಾದರೆ ಒಕ್ಕಲಿಗ ಸಮುದಾಯ 2ನೇ ಸ್ಥಾನವನ್ನು ಪಡೆದಿದೆ ಕರ್ನಾಟಕದಲ್ಲಿ. ಒಕ್ಕಲಿಗ ಸಮುದಾಯದ ಕೊಡುಗೆ ಈ ರಾಜ್ಯಕ್ಕೆ ಏನು ಅಂತ ಕೇಳಿದರೆ 3 ರತ್ನಗಳನ್ನು ಈ ಸಮಾಜಕ್ಕೆ, ಈ ಕರ್ನಾಟಕ ರಾಜ್ಯಕ್ಕೆ ಒಕ್ಕಲಿಗ ಸಮುದಾಯ ಕೊಟ್ಟಿದೆ ಅಂತ ಹೇಳ್ತಾರೆ. ಏನು ಆ 3 ರತ್ನಗಳು ಅಂತ ಕೇಳಿದರೆ, 1 ಕೆಂಪೇಗೌಡರು, 2 ರಾಷ್ಟ್ರಕವಿ ಕುವೆಂಪು ಅವರವರು, 3ನೇದು ಕೆಂಗಲ್ ಹನುಮಂತಯ್ಯನವರು. ಇದು ಕರ್ನಾಟಕ ರಾಜ್ಯದ ಒಕ್ಕಲಿಗ ಸಮುದಾಯ ಹೆಮ್ಮೆ ಪಡ್ತಕ್ಕಂಥ ಒಂದು ವಿಚಾರ. ಅದಕ್ಕಾಗಿ ಇವತ್ತು ಒಬ್ಬ ವ್ಯಕ್ತಿ 516 ವರ್ಷಗಳು ಕಳೆದರೂ ಕೂಡ ಅವರ ಜನ್ಮ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಅಂತ ಕೇಳಿದರೆ ಆ ವ್ಯಕ್ತಿಯ ವ್ಯಕ್ತಿತ್ವ ಏನು ಅಂತ ಹೇಳುವಂಥದ್ದನ್ನು ತಿಳಿಬೋದು. ಅವರೊಬ್ಬ ನಾಯಕತ್ವವನ್ನು ಕೊಟ್ಟಿದ್ದಾರೆ. ನಾವೆಲ್ಲ ಗಮನಿಸಬೇಕು, ಸಾರ್ವಜನಿಕ ಜೀವನದಲ್ಲಿ ಇರುವವರು ಗಮನಿಸಬೇಕು. ಏನು ಅಂತ ಕೇಳಿದರೆ, ನಾಯಕತ್ವ ಅಂತ ಹೇಳಿದರೆ ಹಣ ಕೊಟ್ಟರೆ ಖರೀದಿ ಮಾಡುವಂಥ ವಸ್ತು ಅಲ್ಲ. ಆ ನಾಯಕತ್ವ ಅವರಲ್ಲಿ ಇಟ್ಕೊಳ್ಬೇಕು. ಅವರಲ್ಲಿ ಆ ನಾಯಕತ್ವದ ಲಕ್ಷಣಗಳಿರಬೇಕು. ಆ ನಾಯಕತ್ವದ ಲಕ್ಷಣಗಳ ಮೂಲಕ ಅವರು ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರುವುದರ ಮೂಲಕ ಆ ನಾಯಕತ್ವವನ್ನು ಅವರು ಸಮಾಜಕ್ಕೆ ಕೊಟ್ಟಾಗ ಏನು ಅಂತ ಹೇಳುವಂಥದ್ದನ್ನು ಸನ್ಮಾನ್ಯ ಕೆಂಪೇಗೌಡರು ಈ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಮಾಡಿಕೊಟ್ಟಿದ್ದಾರೆ. ಈಗಾಗಲೇ ಹೇಳಿದರು, ಈ ಬೆಂಗಳೂರು ಇವತ್ತು ಈ ಮಟ್ಟಕ್ಕೆ ಬೆಳಿಬೇಕು ಅಂತಾದರೆ ಅದರ ಹಿಂದೆ ಕೆಂಪೇಗೌಡರ ಶ್ರಮ ಏನು ಅಂತ ಹೇಳುವಂಥದ್ದನ್ನು ಗುರುತಿಸಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೆಂಪೇಗೌಡರ ಹೆಸರನ್ನು ಇಟ್ಟಿದ್ದಾರೆ. ಮಾತ್ರ ಅಲ್ಲ, ನಾವು ಒಕ್ಕಲಿಗ ಸಮುದಾಯದವರು ಹೆಮ್ಮೆಯಿಂದ ಒಕ್ಕಲಿಗರ ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡುವ ಮೂಲಕ ಅವರಿಗೆ ನಿಜವಾದ ಗೌರವವನ್ನು ಅರ್ಪಿಸೋಣ ಅಂತ ಹೇಳ್ತಾ, ನಮ್ಮ ಸಮಾಜಮುಖಿಯಾದಂಥ ಕೆಲಸ ಏನು ಅಂತ ಕೇಳಿದರೆ ಒಂದು ರಕ್ತದಾನ ಶಿಬಿರವನ್ನು ಮಾಡ್ತಿರುವಂಥದ್ದು. ನಮ್ಮ